ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಧರ್ಮಸ್ಥಳದ ಶವ ಪ್ರಕರಣ 13ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಶವ ಹೂತಿಟ್ಟ ತನಿಖೆಯ ಶೋಧ ಕಾರ್ಯ ಈಗ ಪ್ರಮುಖವಾಗಿ ಒಂದು ಕಡೆ ಧರ್ಮಸ್ಥಳದಲ್ಲಿ ಅಪರಾಧ ಕೃತ್ಯಗಳ ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಎನ್ನುವ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ 13ನೇ ದಿನಕ್ಕೆ ಕಾಲಿಟ್ಟಿದೆ ಶವ ಹೂತಿಟ್ಟಂತ ತನಿಖೆಯ ಶೋಧ ಕಾರ್ಯ 13ನೇ ಸ್ಪಾಟ್ನಲ್ಲಿ ಅಡಗಿದೆಯಾ ಅತಿ ದೊಡ್ಡ ಸೀಕ್ರೆಟ್ ಆಗಿದ್ರೆ ಅನ್ನುವಂತ ಒಂದು ಪ್ರಶ್ನೆ ಪೊಲೀಸ್ ಬಂದೋಬಸ್ತ್ನಲ್ಲಿ ನಡೆಯಲಿದೆ ಶೋಧ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ಧರ್ಮಸ್ಥಳ ಸಮಾಧಿಯ ರಹಸ್ಯ ಸೋ ಪ್ರಮುಖವಾಗಿ ಈಗಾಗಲೇ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ತಂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು NHRC ತಂಡ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಯುವರಾಜ್ ಡಿವೈಎಸ್ಪಿ ರವಿ ಸಿಂಗ್ ಮತ್ತಿತರನ್ನ ಒಳಗೊಂಡಂತ 4 ತಂಡ ನಿನ್ನೆ ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಕಚೇರಿ ಧರ್ಮಸ್ಥಳ ಠಾಣೆಗೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದುಕೊಂಡಿತ್ತು ಸಾಕ್ಷಿ ದೂರುದಾರನಿಂದಲೂ ಕೂಡ ಹೇಳಿಕೆಯನ್ನ ಪಡೆದುಕೊಂಡಿತ್ತು ಅದಾದ ನಂತರವಾಗಿ ಧರ್ಮಸ್ಥಳಗಳಲ್ಲಿ ಈಚಿನ ದಶಕಗಳಲ್ಲಿ ಮೃತದೇಹದ ಪತ್ತೆಗೆ ಸಂಬಂಧಪಟ್ಟಂತೆ ಅಸಹಜ ಸಾವು ಪ್ರಕರಣಗಳು ಎಷ್ಟು ದಾಖಲಾಗಿವೆ ಎಂಬ ಮಾಹಿತಿಯನ್ನು ಕೂಡ NHRC ತಂಡದ ಮುಖ್ಯಸ್ಥ IPS ಅಧಿಕಾರಿ ಯುವರಾಜ್ ಅವರು ಧರ್ಮಸ್ಥಳದ ಠಾಣೆಯಿಂದ ಪಡೆದುಕೊಂಡಿದ್ದಾರೆ NHRCಯ ಕೆಲವು ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಕಚೇರಿಗೆ ತೆರಳಿ ಗ್ರಾಮದಲ್ಲಿ ಇತ್ತೀಚಿನ ದಶಕಗಳಲ್ಲಿ ಸಿಕ್ಕಿದಂತಹ ಗುರುತು ಪತ್ತೆಯಾದಂತಹ ಹಾಗೆ ಪತ್ತೆಯಾಗದಂತಹ ಶವಗಳ ವಿಲೆ ಮಾಡಿದ ಕುರಿತ ವಿವರವನ್ನ ಕೂಡ ಕೇಳಿದ್ದಾರೆ ಹಾಗಾಗಿ ಮೃತದೇಹದ ವಿಲೇವಾರಿ ಎಷ್ಟು ಕಾರ್ಮಿಕರನ್ನ ಬಳಸಿಕೊಳ್ಳಲಾಗಿದೆ ಅವರಲ್ಲಿ ಯಾರಾದರೂ ಈಗಲಾದರೂ ಕಾರ್ಯನಿರ್ವಹಿಸ್ತಿದ್ದಾರೆ ಅಂದ್ರೆ ಎಲ್ಲೆಲ್ಲಿ ಶವವನ್ನ ಹೂತು ಹಾಕಲಾಗಿದೆ ಅಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಯಾರಾದರೂ ಇನ್ನೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅನ್ನುವ ವಿಚಾರವಾಗಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ನೂತನ ತಂತ್ರಜ್ಞಾನ ಆಧರಿಸಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ GPR ಯಂತ್ರವನ್ನ ಬಳಸಿ ಧರ್ಮಸ್ಥಳದಲ್ಲಿ ಸಮಾಧಿಯ ಶೋಧ ಕಾರ್ಯ ನಡೀತಾ ಇರುವಂತದ್ದು ಪ್ರಮುಖವಾಗಿ ನೋಡಿ ಮೃತದೇಹಗಳ ವಿಲೇವಾರಿ ಮಾಡಿದ ಕಾರ್ಮಿಕರು ಗ್ರಾಮದಲ್ಲೇ ಇದ್ದಾರೆ ಅವರ ಮನೆಗಳಿಗೂ ತೆರಳಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿಯ ಸ್ವಚ್ಛತಾ ಕಾರ್ಮಿಕರಾಗಿರುವಂತಹ ವ್ಯಕ್ತಿ ಗ್ರಾಮ ಪಂಚಾಯಿತಿಯ ಕಚೇರಿಗೆ ಕರೆಸಿಕೊಂಡು ವಿಚಾರಣೆ ಮಾಡಿದ್ದಾರೆ ಇದಾದ ನಂತರವಾಗಿ ಹೊಸ ತಂತ್ರಜ್ಞಾನದ ಮುಖಾಂತರವಾಗಿ ಶೋಧ ಕಾರ್ಯ ಮಾಡ್ತಾ ಇರುವಂತದ್ದು GPR ಯಂತ್ರ ಬಳಸಿ ಧರ್ಮಸ್ಥಳದಲ್ಲಿ ಸಮಾಧಿಯ ಶೋಧ ಕಾರ್ಯ ನಡೀತಾ ಇದ್ದು ಇಂದು SIT ಅಧಿಕಾರಿಗಳಿಂದ GPR ಯಂತ್ರವನ್ನ ಬಳಕೆ ಮಾಡಲಾಗಿರುವಂತದ್ದು ಅಖಾಡಕ್ಕೆ ಗ್ರೌಂಡ್ ಪೆನೆಟ್ರೇಟೆಡ್ ರೆಡಾರ್ ಎಂಟ್ರಿ ಕೊಟ್ಟಿರುವಂತದ್ದು ನಿನ್ನೆ ಡ್ರೋನ್ ಮಾಂಟೆಡ್ GPR ನೊಂದಿಗೆ ತಾಲೀಮನ್ನು ನಡೆಸಲಾಯಿತು ಇಂದು ಅಖಾಡಕ್ಕೆ ಸದ್ಯಕ್ಕೆ ಕೆಲವೊಂದಿಷ್ಟು ತಂತ್ರಜ್ಞಾನವನ್ನ ಬಳಸಿ ಮೃತದೇಹದ ಆ ಅಸ್ಥಿ ಪಂಜರ ಕಳೆಬರಹವನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿರುವಂತದ್ದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಇವತ್ತು ಲಾಸ್ಟ್ ಡೇಸ್ ಅಂದ್ರೆ 13ನೇ ಸ್ಥಳದಲ್ಲಿ ಸಿಗುತ್ತಾ ಹಾಗಿದ್ರೆ ಏನಾದ್ರೂ ರಹಸ್ಯ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ನಮ್ಮೆಲ್ಲರನ್ನ ಕೂಡ ಕಾಡ್ತಾ ಇರುವಂತದ್ದು ಒಂದು ಕಡೆ ನೋಡಿ ಸಾಕ್ಷಿ ದೂರುದಾರ ನೇತ್ರಾವತಿ ಸ್ನಾನಘಟ್ಟದ ಬಳಿ ತೋರಿಸಿರುವಂತ 13ನೇ ಸ್ಥಳದಲ್ಲಿ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಅಂದ್ರೆ GPR ಸಾಧನದ ನೆರವಿನಿಂದ ಶೋಧ ಕಾರ್ಯವನ್ನ ಮುಂದುವರಿಸಲಾಗೋದಕ್ಕೆ ಇವತ್ತು ತನಿಖೆಯ ತಂಡ ನಿರ್ಧಾರವನ್ನ ಮಾಡಿದೆ GPR ಸಾಧನವನ್ನ ತರಿಸ್ಕೊಂಡಿದ್ದೇವೆ ಅದನ್ನ ಬಳಸಿ ಶವ ಹೂತಿರುವ ಕುರುಹುಗಳು ಇವೆಯಾ ಅಂತ ಪರಿಶೀಲಿಸ್ತೀವಿ ಅವಶೇಷ ಇರುವುದು ಖಚಿತವಾದ್ರೆ ಮಾತ್ರ ಅಗಿಯುತ್ತೇವೆ ಅಂತ ವಿಶೇಷ ತನಿಖಾ ತಂಡ ಮೂಲಗಳು ತಿಳಿಸಿರುವಂತದ್ದು ಈಗಾಗಲೇ ಸಾಕ್ಷಿ ದೂರುದಾರ ತೋರಿಸಿದ ಜಾಗದಲ್ಲಿನ ಎಲ್ಲ ರೀತಿಯ ಅಂದ್ರೆ ಅಲ್ಲೇನೇನು ಗಲೀಜಿತ್ತು ಅದನ್ನೆಲ್ಲ ಕೂಡ ಸ್ವಚ್ಛ ಮಾಡಲಾಗಿದೆ ಡ್ರೋನ್ ಮೂಲಕ ಜಾಗದ GPS ಲೊಕೇಶನ್ ವಿವರಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಅದಾದ ನಂತರವಾಗಿ ಸ್ವಯಂ ಪ್ರೇರಿತ ತನಿಖೆಯ ವಿಚಾರವಾಗಿ ಕೂಡ ಅಂದ್ರೆ ಈ ಪ್ರಕರಣದ ಬಗ್ಗೆ ದೂರು ಬಂದಿರಲ್ವೋ ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ತಮ್ಮ ಮನೆಯಲ್ಲಿ ಸಾವನ್ನಪ್ಪಿರುವಂತಹವರ ವಿಚಾರ ಆಗಿರ್ಬೋದು ಮೃತದೇಹಗಳನ್ನ ಪಂಚಾಯಿತಿಯವರು ಸ್ಥಳೀಯ ಠಾಣೆಯವರು ನಿಯಮ ಪ್ರಕಾರ ವಿಲೇವಾರಿ ಮಾಡಿದ್ದಾರೋ ಇಲ್ವೋ ಅನ್ನುವುದನ್ನ ಪರಿಶೀಲನೆ ಮಾಡಿ ತದನಂತರ ಮುಂದಿನ ಪ್ರೋಸೆಸ್ ಅನ್ನ ಮಾಡಲಾಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿರುವಂತದ್ದು ಸೊ ಒಟ್ಟಾರೆಯಾಗಿ ಸದ್ಯದ ಮಟ್ಟಿಗೆ ಈಗ GPR ಬಳಸಿ ಶೋಧಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇರುವಂತದ್ದು ಧರ್ಮಸ್ಥಳದಲ್ಲಿರುವಂತಹ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕುತೂಹಲ ಜಾಸ್ತಿ ಆಗ್ತಾ ಇದೆ ಯಾವಾಗ ಅನಾಮಿಕ ವ್ಯಕ್ತಿ 1 2 3 ಈ ರೀತಿಯಾಗಿ 13 ಸ್ಥಳಗಳನ್ನ ತೋರಿಸಿದ್ನು ಸೊ ಆ ರೀತಿಯಾಗಿ ಒಂದಾದ ನಂತರ ಒಂದು ಅಗೆಯಲಾಯಿತು. ಆದರೆ
ಮೊದಲಿಗೆ ನಿರಾಸೆಯಾಗಿತ್ತು, ಯಾವುದು ಅಸ್ಥಿಪಂಜರ ಸಿಗ್ಲಿಲ್ಲ, ಕಳೆಬರಹ ಸಿಗ್ಲಿಲ್ಲ, ಹಾಗಾದ್ರೆ ಅನಾಮಿಕ ವ್ಯಕ್ತಿ ಹೇಳ್ತಾ ಇರೋದು ಸುಳ್ಳು ಅಂತ. ಹಾಗೆ ತಂತ್ರಜ್ಞಾನ ಯುಗದಲ್ಲಿ ತಂತ್ರಜ್ಞಾನವನ್ನ ಬಳಸ್ಕೊಳ್ಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಮಾತುಗಳು ಕೇಳಿ ಬರ್ತಾ ಇದ್ದು, ಹಾಗಾಗಿ GPR ಅನ್ನ ತರಿಸ್ಕೊಂಡಿರುವಂತದ್ದು ಅಧಿಕಾರಿಗಳು. ಯಾಕಂದ್ರೆ ಬಹಳ ಸೂಕ್ಷ್ಮವಾದಂತಹ ವಿಚಾರ, ಸೂಕ್ಷ್ಮ ಪ್ರದೇಶ ಕೂಡ ಧರ್ಮಸ್ಥಳ, ಅಪಾರ ಹಿಂದೂ ಭಕ್ತರ ನಂಬಿಕೆ ಆಗಿರುವಂತಹ, ಧರ್ಮ ನೆಲೆಸಿದೆ ಅನ್ನುವಂತಹ ಸ್ಥಳ, ಇಷ್ಟು ಅನ್ಯಾಯ ಆಗಿದೆ, ಇಷ್ಟು ಕೂಗು ಕೇಳಿ ಬರ್ತಾ ಇದೆ ಅಂತ ಅಂದ್ರೆ ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಅಲ್ಲಿರುವಂತಹ ಸ್ಥಳದಲ್ಲಿ ಪ್ರತಿಯೊಂದನ್ನು ಕೂಡ ಬಹಳ ಗಂಭೀರತೆಯಿಂದ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ ಅಂತ ಅಧಿಕಾರಿಗಳೆಲ್ಲ ಕೂಡ ಪಡತೊಟ್ಟು ನಿಂತಿರುವಂತದ್ದು. ಅದ್ರ ಜೊತೆಗೆ ಈ ಒಂದು ಧರ್ಮಸ್ಥಳದ ಸಮಾಧಿಯ ಆ ಬುರುಡೆ ರಹಸ್ಯವನ್ನ ಅಧಿಕಾರಿಗಳು ಭೇದಿಸಿದ್ರೆ ಸೊ ಎಲ್ಲೋ ಒಂದು ಕಡೆ ಅಲ್ಲಿ ನಿಗೂಢ ಸಾವಾಗಿರುವಂತಹ ವಿಚಾರ, ಹೆಣ್ಣು ಮಕ್ಕಳ ಸಾವಾಗಿರುವಂತಹ ವಿಚಾರ, ಅಕಸ್ಮಾತ್ ಮೃತದೇಹ ಯಾವುದಾದರೂ ಒಂದು ಅಸ್ಥಿಪಂಜರ ಸಿಕ್ತು ಅಥವಾ ಕಳೆಬರಹ ಸಿಕ್ತು, ಅದು ಮಹಿಳೆಯದ್ದೇ ಆಗಿದ್ರೆ ಆ ಮಹಿಳೆಯ ಮೃತದೇಹದ ಮೇಲೆ ದೌರ್ಜನ್ಯ ಆಗಿರೋದು ಕೂಡ ಗೊತ್ತಾಗುತ್ತೆ, ಅದೆಲ್ಲವೂ ಕೂಡ ತಿಳಿದು ಬರುತ್ತೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ಅಖಾಡಕ್ಕೆ GPR ಎಂಟ್ರಿ ಕೊಟ್ಟಿದ್ದು ಅದರ ಶೋಧ ಕಾರ್ಯ ಕೂಡ ನಡೆಸಲಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ಸಾಕಷ್ಟು ಜನಕ್ಕೆ ಕುತೂಹಲ ಇರುತ್ತೆ, ಈ GPR ತಂತ್ರಜ್ಞಾನ ಹೇಗೆ ಬಳಕೆ ಆಗುತ್ತೆ, ಯಾವ ರೀತಿಯಾಗಿ ಬಳಸಲಾಗುತ್ತೆ ಅಂತ. ಅದರದೇ ಆದಂಥ ಒಂದು ಪ್ರೋಸೆಸ್ ಇರುತ್ತೆ. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮೊಬೈಲ್ ಅನ್ನ ಕೈಲಿ ಇಟ್ಕೊಬಿಟ್ರೆ ನಮ್ಮ ಕೈಗೆ ಎಲ್ಲವೂ ಕೂಡ ತಿಳಿಯುತ್ತೆ. ಈಗ GPR ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅಂದ್ರೆ 13ನೇ ಸ್ಥಳ ಬಹಳ ದೊಡ್ಡದಾಗಿರುವಂಥದ್ದು, ಅಲ್ಲಿರುವಂಥ ಎಲ್ಲ ಗಲೀಜನ್ನ ಕೂಡ ಕ್ಲೀನ್ ಮಾಡಲಾಗಿದೆ. ಅಕಸ್ಮಾತ್ GPR ಅಲ್ಲಿ ಇಲ್ಲ, ಅಲ್ಲಿ ಮೃತದೇಹದ ಅಸ್ಥಿ ಪಂಜರಗಳು ಇವೆ ಅಥವಾ ಕಳೆಬರಹಗಳಿವೆ, ಮಾನವನಿಗೆ ಸಂಬಂಧಪಟ್ಟಂತಹ ಕಳೆಬರಹಗಳೇನಾದ್ರೂ ಇದ್ರೆ ಇವತ್ತು ಅದನ್ನ ಅಗೆಯಲಾಗುತ್ತೆ. ಅಕಸ್ಮಾತ್ ಇಲ್ಲ ಅಂತ ಅಂದ್ರೆ ಇಲ್ಲ, ಅಗಿಯೋದು ಬೇಡ ಅಂತ ನಿರ್ಧಾರವನ್ನ ಮಾಡಲಾಗುತ್ತೆ. ಇವತ್ತು ಲಾಸ್ಟ್ ಪ್ಲೇಸ್ 13ನೇ ಸ್ಥಳ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಭೂಮಿಯ ಒಳಗಡೆ ತರಂಗಗಳು ತಲುಪಿ ಅಲ್ಲಿರುವಂತಹ ವಸ್ತುವನ್ನ ಪತ್ತೆ ಹಚ್ಚುತ್ತೆ. ಈ GPR ತಂತ್ರಜ್ಞಾನ ಬಳಕೆ ಹೇಗೆ ಮಾಡಲಾಗುತ್ತೆ ಅನ್ನುವ ವಿಚಾರವಾಗಿ ನೋಡಿ, 6 ಅಡಿ ಅಥವಾ ಅದಕ್ಕಿಂತ ಹೆಚ್ಚು ಆಳ ಅಗಿಯುವ ಅಗತ್ಯ ಇರೋದಿಲ್ಲ. ಯಾಕಂದ್ರೆ ಮೃತದೇಹದ ಆ ಒಂದು ಕಳೆಬರಹ ಆಗಿರ್ಬೋದು, ಅಸ್ಥಿಪಂಜರ ಆಗಿರ್ಬೋದು, ಆ ಸ್ಥಳದಲ್ಲಿ ಇದೆ ಅಂತ ಗೊತ್ತಾದ್ರೆ ಭೂಮಿಯಲ್ಲಿ ನಿಗದಿತ ಸ್ಥಳಕ್ಕೆ GPR ತರಂಗ ತಲುಪುತ್ತೆ. ಮಣ್ಣಿನ ಸಡಿಲತೆ, ಖಾಲಿ ಜಾಗ, ಮೂಳೆಗಳು ತಗುಲಿದ್ರೆ ವಾಪಸ್ ಆಗುತ್ತೆ. ಆ ತರಂಗಗಳ ಮುಖಾಂತರವಾಗಿ ಇಲ್ಲಿ ಮೃತದೇಹದ ಅಸ್ಥಿ ಪಂಜರ ಇದೆ, ಕಳೆಬರಹ ಇದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಬಹುದಾಗಿದೆ. ಸೊ ಡೇಟಾ ರೂಪದಲ್ಲಿ ಫಲಿತಾಂಶ ಕಂಪ್ಯೂಟರ್ನಲ್ಲಿ ತೋರಿಸುತ್ತೆ. ಅಂದ್ರೆ ಪ್ರಮುಖವಾಗಿ ಒಳಗಡೆ ಏನಿದೆ, ಆ ತರಂಗ ವಾಪಸ್ ಬಂದ ನಂತರ ಅಲ್ಲೇನೋ ವಸ್ತುವಿದೆ, ಅಲ್ಲಿ ಅಗಿಬೇಕು ಅನ್ನುವಂಥ ಅಂಶಕ್ಕೆ ಸಂಬಂಧಪಟ್ಟಂತೆ ಆ ಕಂಪ್ಯೂಟರ್ನಲ್ಲಿ ಅದರ ಫಲಿತಾಂಶವನ್ನ ಚಿತ್ರಗಳ ರೂಪದಲ್ಲಿ ತೋರಿಸುತ್ತೆ. ಅಂದ್ರೆ ನೆಲದಡಿಯಲ್ಲಿ ಏನಿದೆ ಎಂಬುದನ್ನ ಪತ್ತೆ ಹಚ್ಚುತ್ತೆ.